ಅಮ್ಮ ನನಗ್ ಯಾಕಮ್ಮ ಹೊಡಿತಿದ್ಯಾ? ನಾನೇನ್ ಮಾಡ್ದೆ? ನೀನ್ ಯಾಕೆ ಕೋದಂಡನ್ ರೂಮ್ಗೆ ಹೋದೆ? ಇವಾಗ ಇವರೆಲ್ಲ ಕೇಳ್ತಾ ಇದಾರಲ್ಲ, ಏನ್ ಉತ್ತರ ಕೊಡ್ಲಿ ನಾನು? ನಿನ್ನ ಸಾಯಿಸ್ತೀನಿ ನಾನು, ಸಾಯಿಸಿ. ನಿನ್ ಮಗಳನ್ನ ನೀನೇ ರೂಮಿಗೆ ಕಳ್ಸಿ ನನ್ ಮಗಳಿಲ್ಲ, ನನ್ ಮಗಳು ಗೊತ್ತಿಲ್ಲ ಅಂತ ನೀನೇ ನಾಟಕ ಮಾಡ್ತಿದ್ಯಾ ತಾನೇ? ಮಾಟ್ ಕಾತಿ, ನನ್ ಕುಟುಂಬನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ತಾನೇ? ಇಲ್ಲ ಅದ್ಕೆ ಇಲ್ಲ. ಅಮ್ಮ ಏನಮ್ಮ ಮಾತಾಡ್ತಿದ್ಯಾ? ನಾನು ಹೇಳೋದ್ ಸ್ವಲ್ಪ ಕೇಳು. ಕೋದಂಡ, ನೀನ್ ಇವತ್ತೇನು ಮಾತಾಡೋ ಹಾಗಿಲ್ಲ. ನಿನಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಇವ್ರು ಏನು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತಿದೆ. ಏನಕ್ಕ ಇದು? ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಹೌದು ಮಗ್ನೆ, ಪಾಪಿಗಳು ಕಣೋ ಇವರು. ನಿನ್ ಮೇಲೆ ಕಳಂಕ ತರಕ್ ಹೊರಟಿದ್ದಾರೆ. ಅಯ್ಯೋ ಅಮ್ಮ ಸುಮ್ಮನೆ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಕೋದಂಡ, ದಯವಿಟ್ಟು ನೀನು ಸುಮ್ಮನೆ ಇರು. ಇವ್ರ ಬಗ್ಗೆ ನಿಂಗೇನು ಗೊತ್ತಿಲ್ಲ. ಈ ನಳಿನಿ ಏನು ಅಂತ ನಿನಗೆ ಕಲ್ಪನೆ ಕೂಡ ಇರಲ್ಲ. ಇಂಥದ್ದು ಏನಾದ್ರೂ ಒಂದು ಮಾಡಲೇಬೇಕು ಅಂತ ಅವ್ರಿಗೆ ಮನೆಗೆ ಬಂದಿರೋದು. ಅವತ್ತೇ ಬಡ್ಕೊಂಡೆ ಕಣವ್ ನಿನ್ನ ಹತ್ರ. ಆದ್ರೆ ನೀನೇ ನಮ್ಮ ಮಾತು ಕೇಳಲಿಲ್ಲ. ಈಗ ನೋಡು ಎಲ್ಲಿಗೆ ಬಂದು ನಿಂತಿದೆ ಅಂತ. ನೀನೇ ನೋಡು. ಅಯ್ಯೋ ಅಯ್ಯೋ, ಕೋದಂಡನ್ ಬಗ್ಗೆ ಯಾರು ತಪ್ಪು ತಿಳ್ಕೋಬೇಡಿ. ಅವನ್ ಏನೋ ತಪ್ಪು ಮಾಡಿರಲ್ಲ. ಕೋದಂಡ ನನ್ನ ಪಾಲಿಗೆ ದೇವ್ರಿದ್ದ ಹಾಗೆ. ನನ್ನ ದೇವ್ರಿಂದ ನನ್ನ ಮಗಳಿಗೆ ಯಾವುದೇ ಹಾನಿ ಆಗಿರಲ್ಲ. ಅವನು ಒಳ್ಳೆಯವನು, ಅವನ್ನ ತಪ್ಪು ತಿಳ್ಕೋಬೇಡಿ. ಅವನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ದಯವಿಟ್ಟು ಕೋದಂಡನ್ ಬಗ್ಗೆ ಯಾರು ಅನುಮಾನ ಪಡಬೇಡಿ. ಏಯ್, ಬಾಯ್ ಮುಚ್ಚು, ಬಾಯ್ ಮುಚ್ಚು ಒಂದೇ. ನನ್ನ ತಮ್ಮನ ಮೇಲೆ ನನಗೆ ಬೆಟ್ಟದಷ್ಟು ನಂಬಿಕೆ ಇದೆ. ಆದ್ರೆ ನಿನ್ ಮಗಳ ಮೇಲೆ ನನಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ಲ. ಮೊದ್ಲು ಅವಳು ಕೇಳು, ನನ್ನ ತಮ್ಮನ ರೂಮ್ಗೆ ಯಾಕೆ ಹೋಗಿದ್ಲು ಅಂತ ನನಗೆ ಗೊತ್ತಾಗ್ಬೇಕು. ಅದನ್ನ ಹೇಳಕ್ ಹೇಳೋಳ್ಗೆ. ಅವಳೆಲ್ಲಿ ಹೇಳ್ತಾಳೆ ವಸು? ಇದೆಲ್ಲ ಅಮ್ಮ ಮಗಳು ಬೇಕು ಅಂತ ಮಾಡಿರೋ ಪ್ಲಾನು. ಎಲ್ಲ ಮಾಡಿ ಏನು ಗೊತ್ತಿಲ್ದಿರೋ ಹಾಗೆ ಮಳ್ಳಿ ತರ ನಿಂತಿದ್ದಾಳೆ ನೋಡು. ಹೇಳು ಮಾಯಾ, ನನ್ನ ತಮ್ಮನ ರೂಮ್ಗೆ ಯಾಕೆ ಹೋಗಿದ್ದೆ? ಈ ಅವಸ್ಥೆಯಲ್ಲಿ ಅವನ್ ರೂಮ್ಗೆ ಹೋಗಿದ್ಯಲ್ಲ, ನಾಚಿಕೆ ಆಗಲ್ವಾ ನೀನು? ಅಯ್ಯೋ ಕೋದಂಡ, ನಿನ್ಗೆ ಅರ್ಥ ಆಗಲ್ಲ. ನೀನ್ ಸುಮ್ನೆ ಇರು. ನಿನ್ ಒಳ್ಳೆತನನ ಬಳಸ್ಕೊಂಡು ಇವ್ರು ನಿನ್ ಮೇಲೆ ವಿಷ ಕಾರ್ತಿದ್ದಾರೆ. ಅದ್ ಗೊತ್ತಾ ನಿಂಗೆ? ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದೇನೆ ಪಾಪಿ, ನಿನ್ನಿಂದ ಇವರೆಲ್ರ ಮುಂದೆ ನಮಗೆಲ್ಲ ಕೆಟ್ಟ ಹೆಸರು. ದೇವ್ರಂತ ಕೋದಂಡನ್ ಮೇಲೆ ಎಲ್ರೂ ಅನುಮಾನ ಪಡೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ನೀನ್ ನನ್ನ ನಂಬಲ್ವೇನಮ್ಮ? ನಾನ್ ನಿನ್ ಮಗಳು. ಕಾಲ್ ಜಾರು ಅಂತ ತಪ್ಪನ ನಾನ್ ಯಾವತ್ತೂ ಮಾಡಲ್ಲ. ನೀನ್ ನನ್ಗ ಸಂಸ್ಕಾರ ಕೊಟ್ಟಿಲ್ಲ ಅಮ್ಮ. ನಾನೇನು ತಪ್ಪು ಮಾಡಿಲ್ಲ. ನನ್ನ ನಿಜವಾಗ್ಲೂ ನಂಬು. ನಾನ್ ನಿಜ ಏನು ತಪ್ಪು ಮಾಡಿಲ್ಲ. ಮತ್ ಯಾಕೆ ಹೋಗಿದ್ದೆ ಅಂತ ಹೇಳೋದಕ್ಕೆ ನಿನಗೆ? ತಪ್ಪು ಮಾಡಿಲ್ಲ ಅಂದ್ಮೇಲೆ ಧೈರ್ಯವಾಗಿ ಹೇಳೋದಕ್ಕೇನು? ಅದನ್ನ ಬಿಟ್ಬಿಟ್ಟು ಈ ನಾಟಕ ಎಲ್ಲ ಯಾಕೆ? ನನಗ್ ಮಾತಾಡೋದಕ್ ಬಿಟ್ರೆ ತಾನೆ. ದಯವಿಟ್ಟು ಎಲ್ರು ನನ್ ಮಾತನ್ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನಾನ್ ನಿಜವಾಗ್ಲೂ ಸ್ನಾನ ಮಾಡೋದಕ್ ಹೋಗಿದ್ದೆ ಅಷ್ಟೇ. ಓಹೋ, ಮನೇಲಿ ಸ್ನಾನ ಮಾಡೋದಿಕ್ಕೆ ನಿಂಗೆ ಬೇರೆ ಸ್ನಾನದ ಮನೆ ಇರ್ಲಿಲ್ವಾ? ನಿಮ್ಮಿಬ್ರಿಗೆ ಅಂತ ಒಂದು ರೂಮ್ ಬೇರೆ ಕೊಟ್ಟಿದೀವಲ್ಲ, ಅಲ್ಲೇ ಸ್ನಾನ ಮಾಡೋಕ್ ವ್ಯವಸ್ಥೆ ಇದೆಯಲ್ಲ. ನೀನಿವತ್ತು ನನ್ನ ಮಗನ ರೂಮ್ ಯಾಕೆ ಹೋದೆ? ಅಪ್ಪ, ನೀನು ಇವಳು ಮಾತನ್ನ ನಂಬ್ತಿದ್ಯಾ? ಇವಳು ಬೇಕು ಅಂತಾನೆ ಕೋದಂಡನ್ ರೂಮ್ಗೆ ಹೋಗಿರೋದು. ಮನೇಲಿ ಎಲ್ರೂ ಮುಂದೆ ಏನೋ ನಡಿಬಾರ್ದು ನಡೆದಿದೆ ಅಂತ ಬಿಂಬಿಸೋದಕ್ಕೇನೆ ಇವಳು ಅವನ್ ರೂಮ್ಗೆ ಹೋಗಿರೋದು. ಇವಳು ಉದ್ದೇಶ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಇಲ್ಲ ಇಲ್ಲ ಇಲ್ಲ, ನಮ್ಮ ಅಪ್ಪನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನ್ ಸ್ನಾನ ಮಾಡಕ್ಕಷ್ಟೇ ಹೋಗಿದ್ದು. ಅವ್ರ ಪರ್ಮಿಷನ್ ತಗೊಂಡೆ ಹೋಗೋಣ ಅಂತಿದ್ದೆ, ಆದ್ರೆ ಅವ್ರು ಮಲ್ಗಿದ್ರು. ಅದಕ್ಕೆ ಹಾಗೆ ಹೋದೆ. ಅದ್ ಬಿಟ್ರೆ ನನ್ ಮನ್ಸಲ್ಲಿ ಆ ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ, ಬೇರೆ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ.
ಇದಿಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತಾನೂ ನನಗ್ ಗೊತ್ತಿರ್ಲಿಲ್ಲ. ಮಾಯಾ, ನಿಜ ಹೇಳು, ನೀನು ಕೋದಂಡನ್ ರೂಮ್ಗೆ ಸ್ನಾನ ಮಾಡಕ್ಕೆ ಹೋಗಿದ್ದ ಇಲ್ಲ ಬೇರೆ ಏನಾದ್ರೂ ಕೆಟ್ಟ ಉದ್ದೇಶಕ್ಕೆ ಹೋಗಿದ್ದ? ಇಲ್ಲ, ಸ್ನಾನ ಮಾಡಕ್ಕೆ ಹೋಗಿದ್ದೆ. ಹೌದಾ? ಸರಿ, ನೀನ್ ಯಾವ ಕೆಟ್ಟ ಉದ್ದೇಶದಿಂದನೂ ಹೋಗಿರ್ಲಿಲ್ಲ ಅಲ್ವಾ? ಇಲ್ಲ. ಸರಿ, ಹಾಗಿದ್ರೆ ನೀನ್ ಯಾಕೆ ಹೋಗಿದ್ದೆ ಅನ್ನೋದನ್ನ ಈಗ ತೋರಿಸ್ತೀನಿ.